ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸೊ ನಾನಿವತ್ತು ನೋಡ್ತಾ ಇದ್ದೀನಿ ಚಿಕನ್ ಗೊಜ್ಜು. ಸೊ ನಾನು ಚಿಕನ್ ಗೊಜ್ಜು ಹಸಿ ಗೊಜ್ಜು ಮಾಡ್ತಾ ಇದ್ದೀನಿ. ಅಂದರೆ ಏನು ತುಕ್ಸ್ದಿರಾನೆ ಫ್ರೈ ಮಾಡ್ಕೊಳ್ದಿರಾನೆ ಹಾಗೆ ಎಲ್ಲ ಹಾಕ್ಕೊಂಡು ಚಿಕನ್ ಗೊಜ್ಜು ಮಾಡೋಣ ಅಂತ. ಸೊ ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಎಲ್ಲ ಸ್ವಲ್ಪನೇ ಗೊಜ್ಜು ಮಾಡ್ತಿರೋದು. ಸೊ ಹಾಗಾಗಿ ಸ್ವಲ್ಪನೇ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಧನಿಯಾ ಪುಡಿ, ಈರುಳ್ಳಿ, ಪುದೀನ, ಶುಂಠಿ, ಕೊತ್ತಂಬರಿ, ಟೊಮೊಟೊ, ಚಕ್ಕೆ, ಲವಂಗ, ಮೆಣಸು ಮತ್ತು ಪಲಾವ್ ಎಲೆ ಒಂಚೂರು ಅವೆಲ್ಲ ಹಾಕ್ಕೊಂಡು ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಸಾಸಿವೆನ ಸಿಡಿಸ್ಕೊಂಡು ನೆಕ್ಸ್ಟ್ ಅದಕ್ಕೆ ಕರಿಬೇವು ಹಾಕ್ತಿದ್ದೀನಿ. ಅಷ್ಟೇ ನೋಡಿ, ತುಂಬ ಎಗರ್ತಿತ್ತು ಅಂದ್ಬಿಟ್ಟು ದೂರನೇ ಬಂದೆ ನಾನು. ಸ್ವಲ್ಪ ಚೆನ್ನಾಗಿ ಕರಿಬೇವು ಗರಂ ಥರ ಆಗೋವರೆಗೂ ಬಿಟ್ಟು ಸ್ವಲ್ಪ ಆಮೇಲೆ ಅದಕ್ಕೆ ಆಗಲೇ ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ತಿದ್ದೀನಿ. ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಯಾಕಂದರೆ ನಾವು ಫ್ರೈ ಮಾಡಿಲ್ವಲ್ಲ ಈರುಳ್ಳಿ ಏನನ್ನು. ಸೊ ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ, ಟೇಸ್ಟ್ ಕೊಡುತ್ತೆ ಅಂತ. ನೋಡಿ, ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಆ್ಯಡ್ ಮಾಡ್ತಿದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಬೇಕು. ಎಣ್ಣೆ ಚೆನ್ನಾಗಿ ಹಾಕಿದಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಒಂಚೂರು ಗರಂ ಮಸಾಲ ಪೌಡ್ರ್ ಹಾಕ್ತಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು, ಇಲ್ಲ ಕಾಲು ಅಷ್ಟೇ, ಸ್ವಲ್ಪನೇ ಅಲ್ವಾ, ಆಲ್ರೆಡಿ ಚಕ್ಕೆ ಲವಂಗೆಲ್ಲ ಮಸಾಲೆಗೆ ಹಾಕ್ಕೊಂಡಿದ್ದೀನಿ. ಒಂಚೂರು ಚಿಕನ್ ಪೌಡ್ರ್ ಹಾಕ್ಕೊತಿದ್ದೀನಿ, ಒಂಚೂರು ಹಾಕ್ಕೊಂಡು ಮಾಡ್ಕೊಳ್ತಿದ್ದೀನಿ. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ, ಸೊ ಅವ್ರಿಗಂತಾನೆ ನಾನು ಮಾಡ್ತಾ ಇರ್ತೀನಿ. ಅಂದರೆ ಅವ್ರಿಗೆ ಮಟನ್ ಗೊಜ್ಜು ಇಷ್ಟ. ಈ ಥರ ಮಾಡಿದ್ರೆ ಮಟನ್ ಗೊಜ್ಜು ತುಂಬ ಇಷ್ಟ. ಸೊ ಹಾಗೆ ಮಟನ್ ಗೊಜ್ಜು ಥರನೇ ಚಿಕನ್ ಗೊಜ್ಜುನು ಮಾಡೋಣ ಅಂದ್ಬಿಟ್ಟು ಮಾಡಿದೆ. ನೋಡಿ, ಚಿಕನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೇವಿ ಎಲ್ಲ ಚಾಗಿತ್ತು, ಹಸಿ ವಾಸನೆಲ್ಲ ಹೋಗಿತ್ತು, ಗಮ್ಮನ್ ಸ್ಮೆಲ್ ಬರೋವಾಗ ನಾನು ಚಿಕನ್ ಆ್ಯಡ್ ಮಾಡಿಕೊಂಡೆ. ಸೊ ಕಾಳುಗಳೆಲ್ಲ ಇದ್ದಾವೆ, ಬಟ್ ನಾವು ಕಾಲು ತಿನ್ನಲ್ಲ, ನಮ್ಮ ಅವ್ವ ತಂದಿದ್ರೆ ಇರಲಿ ಅಂದ್ಬಿಟ್ಟು ಹಾಕ್ದೆ. ನೋಡಿ, ಎಲ್ಲ ಚೆನ್ನಾಗಿ ಗೊಜ್ಜು ಬಂದಿದೆ, ಚಿಕನ್ ಗೊಜ್ಜು ಆಗಿದೆ, ಚೆನ್ನಾಗಿ ಚಿಕನ್ನು ಬೇಯಿಸಿದೆ. ಜಾಸ್ತಿ ಬೇಯಿಸ್ಕೊಳ್ಳೋದಿಲ್ಲ ಚಿಕನ್ ನಾನು, ಯಾಕಂದರೆ ಇದು ಮೆತು ಕೋಳಿ. ಸೊ ಹಾಗಾಗಿ ಒಂದು 5 ನಿಮಿಷ ಅಷ್ಟೇ ಬೇಯಿಸ್ಕೊಳ್ತೀನಿ. ಆಲ್ರೆಡಿ ನಾನು ಅರಿಶಿನ ಉಪ್ಪು ಹಾಕಿ ಬೇರೆದ್ರಲ್ಲಿ ಬೇಯಿಸ್ಕೊಂಡಿದ್ದೆ, ಅದನ್ನ ಎತ್ತು ಹಾಕಿರ್ತೀನಿ ಅಷ್ಟೇ ನಾನು. ನೆಕ್ಸ್ಟು ಬಿರಿಯಾನಿ ಮಾಡೋಣ, ಅದರಲ್ಲೇ ಒಂಚೂರು ಎತ್ಕೊಂಡು ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಕುಕ್ಕರ್ ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿ ಹಾಗೆ ಕರಿಬೇವು ಸಾಸಿವೆ ಹಾಕಿ ಚೆನ್ನಾಗಿ ಸಿಡಿಸ್ಕೊಂಡು, ನೋಡಿ ಮೊಗ್ಗು ಅದೆಲ್ಲ ಹಾಕಿ, ಏಲಕ್ಕಿ, ಲವಂಗ, ಚಕ್ಕೆ ಎಲ್ಲ ಹಾಕಿ ಮತ್ತು 1-2 ಪಲಾವ್ ಎಲೆ ಹಾಕಿ ಸ್ವಲ್ಪ ಮಾಡ್ಕೊಳ್ತೀನಿ. ಸ್ವಲ್ಪನೇ ಮಾಡ್ಕೊಳ್ತಾ ಇರೋದು, ಸೊ ಅದಕ್ಕೆ ಸ್ವಲ್ಪನೇ ಎಲ್ಲ ಆ್ಯಡ್ ಮಾಡ್ಕೊಳ್ತೀನಿ. ಜಾಸ್ತಿ ಮಾಡೋಂಗಿದ್ರೆ ಅಷ್ಟು ಮಸಾಲೆ ಎಲ್ಲ ಹಾಕಿ ಮಾಡಬೇಕಾಗುತ್ತೆ, ಬಟ್ ನಾನು ಜಾಸ್ತಿ ಮಾಡ್ತಿಲ್ವಲ್ಲ, ಸ್ವಲ್ಪನೇ ಮಾಡ್ತಿರೋದು. ಇದು 1 ಟೈಮ್ಗಾಗಷ್ಟು, ಇಬ್ರಿಗಾಗಷ್ಟು ಅಷ್ಟೇ. ಸೊ ಅಷ್ಟಾಗಿ ನಮ್ಮ ಮನೆಗೆ ಬಿರಿಯಾನಿಗಳಂಥವೆಲ್ಲ ಚಿಕನ್ನೆಲ್ಲ ಐಟಮ್ ತಿನ್ನಲ್ಲ, ಮಟನ್ ಆದರೆ ತಿಂತಾರೆ. ಸೊ ಹಾಗಾಗಿ ಆಮೇಲೆ ಒಂದೇ ಒಂದು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಆಲ್ರೆಡಿ ನಾನು ಈರುಳ್ಳಿ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಪುದೀನ, ಶುಂಠಿ ಎಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಆಯಿತು. ಮಿಕ್ಸಿಗೆ ಹಾಕ್ಕೊಂಡಿದ್ದನ್ನ ಶುಂಠಿ, ಪುದೀನ, ಕೊತ್ತಂಬರಿ, ಒಂಚೂರು ಈರುಳ್ಳಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದೆ, ಅದು ಎಲ್ಲ ಹಾಕಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿತ್ತು, ಹಾಗೆ ಇವೆಲ್ಲ ಹಾಕಿ ಆ್ಯಡ್ ಮಾಡಿಕೊಂಡೆ. ಆಮೇಲೆ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಯಿತು. ಹಾಗೆ ಒಂದು ಅರ್ಧ ಟೊಮೊಟೊ ಅಷ್ಟೇ, ಜಾಸ್ತಿ ಹಾಕ್ತಿಲ್ಲ, ಅದನ್ನ ಆ್ಯಡ್ ಮಾಡಿಕೊಂಡೆ. ಹಾಗೆ ಕೊತ್ತಂಬರಿನೂ ಹಾಕ್ಕೊಬಿಟ್ಟೆ, 2 ಒಂದೇ ಸಲ ಆ್ಯಡ್ ಮಾಡಿಬಿಟ್ಟೆ. ಸ್ವಲ್ಪ ತಾನೇ ಬಿಡು, ಏನು ಅದೆಲ್ಲ ಕಾಯ್ಕೊಂಡು ಅಂದ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂಡಿದ್ದಲ್ಲ, ಅದಕ್ಕೆ ಬೇಗ ಆಗಲಿ ಅಂದ್ಬಿಟ್ಟು ಹಾಗೆ ಚೆನ್ನಾಗಿ ಕೈ ಆಡಿಸ್ತಾ ಆಗೋಯ್ತು. ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ನೀರೆಲ್ಲ ಇಮ್ರಿ ಸ್ವಲ್ಪ ಗೊಜ್ಜು ಥರ ಆಯಿತು. ಸೊ ನಾನು ಬಿರಿಯಾನಿ ಪೌಡ್ರ್ ಹಾಕ್ದೆ, ಬಟ್ ಅದು ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಚಿಕನ್ನು ಹಾಕ್ದೆ, ವಿಡಿಯೋ ಮಾಡೋದನ್ನೇ ಮರ್ತೋಗಿದೆ. ಫೋನ್ ಸೈಡಿಗೆ ಇಟ್ಬಿಟ್ಟು ಅರ್ಜೆಂಟಲ್ಲಿ ಮಾಡೋವಾಗ ಚಿಕನ್ನು ಮತ್ತು ಬಿರಿಯಾನಿ ಪೌಡ್ರನ್ನ ಹಾಕಿ ತೋರಿಸೇ ಇಲ್ಲ. ಸೊ ನೋಡಿ, ಈ ಚಿಕನ್ ಬಿರಿಯಾನಿ ಪೌಡ್ರ್ ಹಾಕಿ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಿದ್ದೀನಿ.
ಎಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ರೋಸ್ಟಾಗಿ ಚಿಕನ್ ಚೆನ್ನಾಗಿ ಹಸಿ ಒಂಥರ ಸ್ಮೆಲ್ಲೆಲ್ಲ ಹೋಗಬೇಕು ಆ ಥರ ಚೆನ್ನಾಗಿ ಇದು ಮಾಡಿಕೊಂಡೆ. ನಾನು ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ. ಆ ಬಟ್ಲಲ್ಲಿ 2 ಬಟ್ಲು ನೀರು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಕರೆಕ್ಟಾಗಿ ಹಾಕ್ಕೋಬೇಕು, ಯಾಕಂದರೆ ಹಂಗೋ ಹಿಂಗೋ ಆದರೆ ಸ್ವಲ್ಪ ಒಂಥರ ಮೆತ್ತಗೆ ಬಂದುಬಿಡುತ್ತಲ್ವ ಅನ್ನ ಗಂಜಿ ಗಂಜಿಯಾಗಿ. ಸೊ ಹಾಗಾಗಿ ನಾನು ಎಷ್ಟು ಬಟ್ಲು ಅಕ್ಕಿ ತೊಗೊಂಡಿನೋ ಅಷ್ಟು 2ರಷ್ಟು ನೀರು ಹಾಕ್ಕೊಳ್ತಿದ್ದೀನಿ. 1 ಬಟ್ಲಿಗೆ 2 ಬಟ್ಲು ನೀರು ಅಷ್ಟೇ. ಇದು ಚೆನ್ನಾಗಿ ಕುದಿ ಬರಲಿ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿತ್ತು. ಅಕ್ಕಿನೂ ತೊಳೆದು ಒಂದು 5 ನಿಮಿಷ ಅಷ್ಟು ನೆನೆಸಿಟ್ಟಿದ್ದೆ. ತೊಳೆದ್ಬಿಟ್ಟು ಹಾಗೆ ಇಟ್ಟಿದ್ದೆ. ಅಕ್ಕಿನೂ ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಡ್ ಮಾಡ್ಕೊಂಡು ವಿಡಿಯೋ ಹಾಕ್ತೀನಿ ನೋಡಿ. ಅಕ್ಕಿನೂ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಅಕ್ಕಿಲೂ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಿದೆ. ಫುಡ್ ಕಲರ್ ಯೂಸ್ ಮಾಡೋಂಗಿಲ್ಲ. ಸೊ ಹಾಗಾಗಿ ಕೊತ್ತಂಬರಿ ಪುದೀನದಲ್ಲೇ ಕಲರ್ ಮಾಡ್ಕೋಬೋದು ಸ್ವಲ್ಪ ರುಬ್ಕೊಂಡು. ಸೊ ಮೊಸರು ಮರ್ತಿದ್ದೆ, ಲಾಸ್ಟ್ ಮೊಸರು ಹಾಕ್ಕೊಳ್ತೀನಿ. ಈ ಟೈಮಲ್ಲಿ ಹಾಕ್ಕೋಬೇಕಾಗಿದ್ದು ಆಲ್ಮೋಸ್ಟ್ ನಿಂಬೆ ಹುಳಿ ಹಾಕಬೇಕಿತ್ತು, ಬಟ್ ನಿಂಬೆ ಹುಳಿ ಹಾಕಿಲ್ಲ. ನಾನು ಮೊಸರು ಹಾಕ್ಕೊಳ್ತಿದ್ದೀನಿ. ಮೊಸರನ್ನೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ, ಚೆನ್ನಾಗಿರುತ್ತೆ ಅಂತ. ಫಸ್ಟೇ ಹಾಕಬೇಕಿತ್ತು ಗ್ರೇವಿಗೆ, ಬಟ್ ಆಗಿಲ್ಲ. ಇವಾಗ ಕ್ಲೋಸ್ ಮಾಡೋಣ ಅಂದ್ಬಿಟ್ಟು ತುಪ್ಪ ಒಂದು 1/4 ಸ್ಪೂನಷ್ಟು ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. 2 ವಿಸಿಲ್ ಬರಲಿ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ, ಫುಲ್ಲು ವಿಡಿಯೋ ನೋಡಿ. ಮುಖ ಕಾಣಿಸ್ತಿಲ್ಲ ಅಂದ್ಬಿಟ್ಟು ವಿಡಿಯೋನೇ ಸ್ಕಿಪ್ ಮಾಡಬೇಡಿ. ಹಾಗೆ ಕ್ಲೋಸ್ ಮಾಡಿದೆ. ವಿಸಿಲು ಬಂತು ಚೆನ್ನಾಗಿ. 2 ವಿಸಿಲ್ ಬಂದಿತ್ತು. ಸೊ ವಿಸಿಲು ಬಂತು ಚೆನ್ನಾಗಿ ನೋಡಿ. 1 ವಿಸಿಲ್ ಬಂದುಬಿಟ್ಟಿತ್ತು ನಾನು ಆಚೆ ಹೋಗಿ ಬರೋಷ್ಟರಲ್ಲಿ. ಸೊ ಹಾಗಾಗಿ ಇನ್ನೊಂದು ವಿಸಿಲ್ ಬಂತು. ಹಂಗೆ ನೋಡಿ ಎಲ್ಲ ನೀಟಾಗಿ ಹಾಗೆ ರೆಡಿ ಮಾಡಿ ಒರೆಸಿ ಇಟ್ಬಿಟ್ಟಿದ್ದೀನಿ. ಕುಕ್ಕರ್ ವಿಸಿಲ್ ಆಫ್ ಮಾಡಿ, ವಿಸಿಲು ಎಲ್ಲ ಬಂತು, ಸ್ಟವ್ ಆಫ್ ಮಾಡಿ ಹಾಗೆ ಎಲ್ಲ ಕ್ಲೀನಾಗಿ ನೀಟಾಗಿ ಒರೆಸಿ ಎಲ್ಲ ಇಟ್ಬಿಟ್ಟಿದ್ದೆ. ವಿಡಿಯೋ ಇಟ್ಟಿದ್ದೆ. ತುಂಬ ದಿನ ಆಗಿತ್ತು ನಾನು ತಿಂದು ಆಫ್ಟರ್ ಲಾಂಗ್ ಟೈಮ್. 1.5 ಮಂತ್ ಆಗಿತ್ತು ತಿಂದು. ಇವತ್ತು ತಿಂದಿದ್ದೀರಿ. ಸೊ ಅದಕ್ಕೆ ಚಿಕನ್ ಮಟನ್ ಬಿರಿಯಾನಿ ಎಲ್ಲ ಮಾಡಿದ್ದು 2 ತುಂಬ ಥ್ಯಾಂಕ್ ಯು. ಬಾಯ್.